ಕೇವಲ 4 ದಿನಗಳು ಮುಂದಿನ ಇಡೀ ವರ್ಷವನ್ನೇ ನಿರ್ಧರಿಸುತ್ತೆ ಅಂದ್ರೆ ಹೇಗಿರುತ್ತೆ ಅಲ್ವಾ? ಹೌದು, ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇದು ನಿಜವಾಗೋ ಸಾಧ್ಯತೆ ಇದೆ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಜ್ಯೋತಿಷ್ಯ ಮುನ್ಸೂಚನೆಯ ಬಗ್ಗೆ ಮಾತಾಡೋಣ. ಇದು ಮೇಷರಾಶಿಯವರಿಗೆ ಬರಲಿರುವ 4 ನಿರ್ಣಾಯಕ ತಿರುವುಗಳ ಬಗ್ಗೆ ಹೇಳುತ್ತೆ. ಸೊ ಬನ್ನಿ, ಇದರ ಆಳಕ್ಕಿಳಿದು ನೋಡೋಣ. ನೋಡಿ, ಈ ಮಾತು ನಾವು ಮುಂದೆ ಮಾತಾಡ್ಬೋದು ವಿಷಯಕ್ಕೆ ಒಂದು ಪರ್ಫೆಕ್ಟ್ ಸ್ಟಾರ್ಟ್ ಕೊಡುತ್ತೆ ಅಲ್ವಾ? ಯೋಚನೆ ಮಾಡಿ, ನಾವು ತಗೊಳ್ಳೋ ಒಂದು ಸಣ್ಣ ನಿರ್ಧಾರ, ನಾವು ಆಡೋ ಒಂದು ಮಾತು, ಅಥವಾ ನಮಗೆ ಸಿಗೋ ಒಂದೇ ಒಂದು ಅವಕಾಶ ನಮ್ಮ ಜೀವನವನ್ನೇ ಹೇಗೆಲ್ಲ ಬದಲಾಯಿಸ್ಬೋದು. ಇದೊಂದು ಪವರ್ಫುಲ್ ರಿಮೈಂಡರ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಆ ಮೋಸ್ಟ್ ಇಂಪಾರ್ಟೆಂಟ್ ದಿನಗಳು ಯಾವುವು? ಸರಿ, ಗಮನ ಇಟ್ಟು ಕೇಳಿ. ಈ ಮುನ್ಸೂಚನೆಯ ಪ್ರಕಾರ ಆ 4 ದಿನಾಂಕಗಳು ಫೆಬ್ರವರಿ 15, 16, 17 ಮತ್ತು 18. ಈ 4 ದಿನಗಳು ಮೇಷರಾಶಿಯವರ ಜೀವನದಲ್ಲಿ ದೊಡ್ಡ ತಿರುವುಗಳನ್ನು ತರಬಹುದು ಅಂತ ಹೇಳಲಾಗ್ತಿದೆ. ಸರಿ, ಈ 4 ದಿನ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತ ಯೋಚನೆ ಮಾಡ್ತಿದ್ರಾ? ವೆಲ್, ಇದರ ಹಿಂದಿರೋದು ಮೇಷರಾಶಿಯ ಅಧಿಪತಿ ಆ ಕೆಂಪು ಗ್ರಹ ಮಂಗಳ. ಈ ಟೈಮಲ್ಲಿ ಮಂಗಳನ ಎನರ್ಜಿ, ಪವರ್ ತುಂಬಾನೇ ಹೆಚ್ಚಾಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಒಂದೇ ಸಮಯದಲ್ಲಿ ಚಾಲೆಂಜ್ಗಳು ಮತ್ತೆ ಅವಕಾಶಗಳು ಎರಡೂ ಒಟ್ಟಿಗೆ ಬಂದಿಲ್ತಾವೆ. ಇಲ್ಲಿಂದ ನೋಡಿ, ವಿಷಯ ನಿಜವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗತ್ತೆ. ಮಂಗಳನ ಈ ಸಿಕ್ಕಾಪಟ್ಟೆ ಪವರ್ಫುಲ್ ಎನರ್ಜಿ ಇದೆಯಲ್ಲ, ಅದು 2 ದಾರಿಗಳಲ್ಲಿ ಹೋಗ್ಬೋದು. ಒಂದು, ಧೈರ್ಯ, ಆಕ್ಷನ್, ಪ್ರೋಗ್ರೆಸ್ ಅಂದ್ರೆ ನಮ್ಮನ್ನ ಮುಂದೆ ತಗೊಂಡೋಗೋ ದಾರಿ. ಇನ್ನೊಂದು, ಆತುರ, ಕೋಪ, ಕಾಂಪ್ಲಿಕೇಶನ್ಸ್ ಅಂದ್ರೆ ನಮ್ಮನ್ನ ಕೆಳಗೆಳೆಯೋ ದಾರಿ. ಯಾವ ದಾರಿ ಹಿಡಿಬೇಕು ಅನ್ನೋದು ಅದು ನಮ್ಮೇ ಬಿಟ್ಟಿದ್ದು. ಮತ್ತೆ ಇದರ ರಿಸಲ್ಟ್ಸ್ ಊಹೆಗೂ ಮೀರಿದ್ದು. ಕೇಳಿ, ಈ ಮುನ್ಸೂಚನೆ ಹೇಳೋ ಪ್ರಕಾರ ಈ ಟೈಮಲ್ಲಿ ತಗೊಳ್ಳೋ ಒಂದೇ ಒಂದು ಡಿಸಿಷನ್ 2026ರವರೆಗಿನ ಜೀವನದ ಮೇಲೆ ಬರೋಬ್ಬರಿ 80%ರಷ್ಟು ಪರಿಣಾಮ ಬೀರಬಲ್ಲದು. ಅಂದ್ರೆ ಯೋಚನೆ ಮಾಡಿ, ಇದು ನಿಜವಾಗ್ಲೂ ಸಣ್ಣ ವಿಷಯ ಅಲ್ವೇ ಅಲ್ಲ? ಹಾಗಾದ್ರೆ ಈ ಪ್ಲಾನೆಟರಿ ಗೇಮ್ ನಮ್ಮ ಡೇ ಟು ಡೇ ಲೈಫ್ಗೆ ಹೇಗೆ ಅಪ್ಲೈ ಆಗುತ್ತೆ? ಸರಿ, ಮೊದಲು ನಮ್ಮ ಕೆರಿಯರ್ ಮತ್ತು ಫಿನಾನ್ಸ್ ಅಂದ್ರೆ ವೃತ್ತಿ ಮತ್ತು ಹಣಕಾಸಿನ ವಿಷಯದಿಂದ ಶುರು ಮಾಡೋಣ. ಸರಿ, ಈಗ ಪ್ರತಿಯೊಂದು ದಿನದ ಹಣಕಾಸಿನ ವಿಚಾರವನ್ನ ನೋಡೋಣ. ಫೆಬ್ರವರಿ 15, ಅನಿರೀಕ್ಷಿತವಾಗಿ ಖರ್ಚು ಬರಬಹುದು, ಆದರೆ ಅಷ್ಟೇ ಅನಿರೀಕ್ಷಿತವಾಗಿ ಲಾಭವೂ ಆಗಬಹುದು. ಅದೃಷ್ಟ ಸಂಖ್ಯೆ 9. ಸೊ 9ಕ್ಕೆ ಸಂಬಂಧಿಸಿದ ಏನಾದರೂ ಅವಕಾಶ ಬಂದ್ರೆ ಗಮನ ಇಡಿ, ಸುಮಾರು 40% ಲಾಭವನ್ನ ಹೆಚ್ಚಿಸಬಹುದು. ಇನ್ನು 16ನೇ ತಾರೀಕು ಇನ್ವೆಸ್ಟ್ಮೆಂಟ್ ಮಾಡುವಾಗ ತುಂಬಾನೇ ಹುಷಾರಾಗಿರಿ. ಅದರಲ್ಲೂ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೂ ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋದು ಬೇಡ. 17ನೇ ತಾರೀಕು ಇದು ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಪವರ್ಫುಲ್ ದಿನ. ಮತ್ತು 18ನೇ ತಾರೀಕು ಸ್ಟೆಬಿಲಿಟಿ ಮತ್ತು ಹೊಸ ಆರಂಭಗಳಿಗೆ ಒಳ್ಳೆ ದಿನ. ಇಷ್ಟೇ ಅಲ್ಲ, ಈ ಮುನ್ಸೂಚನೆಯಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಗಾಗಿ ಒಂದು ಸಿಂಪಲ್ ಆದ 4 ಸ್ಟೆಪ್ ಪ್ಲಾನ್ ಕೂಡ ಇದೆ. ಈ ಸುಲಭವಾದ ನಿಯಮಗಳನ್ನು ಫಾಲೋ ಮಾಡಿದ್ರೆ ಕೇವಲ 30 ದಿನಗಳಲ್ಲಿ ಹಣಕಾಸಿನ ಒತ್ತಡ 50% ಕಡಿಮೆ ಆಗುತ್ತೆ ಅಂದ್ರೆ ನಂಬೋಕ್ಕಾಗುತ್ತಾ? ಆದ್ರೆ ಇದು ನಿಜ ಅಂತ ಹೇಳಲಾಗ್ತಿದೆ. ಈಗ ಪ್ರೊಫೆಷನಲ್ ಲೈಫ್ ಕಡೆ ಬರೋಣ. ಇಲ್ಲೂ ಕೂಡ ಪ್ರತಿಯೊಂದು ದಿನವೂ ಸ್ಪೆಷಲ್. 15ನೇ ತಾರೀಕು ಬರೋ ಒಂದೇ ಒಂದು ಫೋನ್ ಕಾಲ್ ನಿಮ್ಮ ಕೆರಿಯರ್ನ ಗತಿಯನ್ನೇ ಬದಲಿಸಬಹುದು. 16ನೇ ತಾರೀಕು ತಾಳ್ಮೆ ಅನ್ನೋದೇ ನಿಮ್ಮ ದೊಡ್ಡ ಅಸ್ತ್ರ. 17ನೇ ತಾರೀಕು ಇದು ನೆಗೋಷಿಯೇಷನ್ಸ್ಗೆ ನಿಮ್ಮ ಪವರ್ ಡೇ. ಮತ್ತು 18ರಂದು ಸಂವಹನ ಅಂದ್ರೆ ಕಮ್ಯುನಿಕೇಷನ್ ತುಂಬಾನೇ ಮುಖ್ಯ ಆಗುತ್ತೆ. ಮಾತುಗಳಲ್ಲಿ ಜಾಗ್ರತೆ ಇರಲಿ. ಸರಿ, ಈಗ ಕೆರಿಯರ್, ಹಣಕಾಸು ಎಲ್ಲ ಆಯ್ತು. ಬನ್ನಿ, ಈಗ ವಿಷಯದ ಹೃದಯ ಭಾಗಕ್ಕೆ ಬರೋಣ. ನಮ್ಮ ಪರ್ಸನಲ್ ಲೈಫ್ ಮತ್ತು ಎಮೋಷನಲ್ ಬ್ಯಾಲೆನ್ಸ್. ಈ ಎನರ್ಜಿ ಜಾಸ್ತಿ ಇರೋ ಟೈಮಲ್ಲಿ ನಮ್ಮ ಸಂಬಂಧಗಳನ್ನು ಹೇಗೆ ನಿಭಾಯಿಸೋದು? ನಮ್ಮ ಒಳಗಿನ ಶಾಂತಿಯನ್ನು ಹೇಗೆ ಕಾಪಾಡಿಕೊಳ್ಳೋದು? ಫೆಬ್ರವರಿ 15ನೇ ತಾರೀಕು ನಿಮ್ಮ ಭಾವನೆಗಳು ಸ್ವಲ್ಪ ಜಾಸ್ತಿನೇ ತೀವ್ರವಾಗಿರ್ಬೋದು. ಅದಕ್ಕೆ ರೆಡಿಯಾಗಿರಿ. ಮುನ್ಸೂಚನೆಯ ಪ್ರಕಾರ ಸೆನ್ಸಿಟಿವಿಟಿ 40% ಅಷ್ಟು ಹೆಚ್ಚಾಗುತ್ತೆ. ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ತುಂಬಾ ದೊಡ್ಡದಾಗಿ ಕಾಣಿಸ್ಬೋದು. ಸೊ ಆ ದಿನ ಒಂದು ಡೀಪ್ ಬ್ರೆತ್ ತಗೊಂಡು ಕೂಲಾಗಿರೋಕೆ ಟ್ರೈ ಮಾಡಿ. ರಿಲೇಷನ್ಶಿಪ್ಸ್ನಲ್ಲಿ ಶಾಂತಿ ಕಾಪಾಡ್ಕೊಳ್ಳೋಕೆ ಇಲ್ಲೊಂದು ಸಿಂಪಲ್ ಆದರೆ ಸಖತ್ ಪವರ್ಫುಲ್ ಟಿಪ್ ಇದೆ. ಫೆಬ್ರವರಿ 16ರಂದು ಕೇವಲ 10 ನಿಮಿಷ ತಾಳ್ಮೆಯಿಂದ ಇದ್ರೆ ಒಂದು ದೊಡ್ಡ ಜಗಳವನ್ನೇ ತಪ್ಪಿಸ್ಬೋದು. ನೋಡಿ, ನಮ್ಮ ರಿಯಾಕ್ಷನ್ಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ನಮ್ಮಲ್ಲೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ರಿಮೈಂಡರ್. ಸರಿ, ಈ ಎಲ್ಲ ಪ್ಲಾನೆಟರಿ ಎನರ್ಜಿ ಅದು ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ತಾನೆ? ಸೊ ಈಗ ಹೆಲ್ತ್ ಬಗ್ಗೆ ಮಾತಾಡೋಣ. ಈ ಸಮಯದಲ್ಲಿ ನಮ್ಮ ಎನರ್ಜಿಯನ್ನ ಮ್ಯಾನೇಜ್ ಮಾಡೋದು ಮತ್ತು ಸ್ಟ್ರೆಸ್ನಿಂದ ದೂರ ಇರೋದು ಹೇಗೆ ಅನ್ನೋದರ ಬಗ್ಗೆನೂ ಈ ಮುನ್ಸೂಚನೆಯಲ್ಲಿ ಕೆಲವು ಒಳ್ಳೆ ಪಾಯಿಂಟ್ಸ್ ಇವೆ. ಬೆಂಕಿಯಂಥ ಸ್ವಭಾವ ಇರೋ ಮೇಷರಾಶಿಯವರಿಗೆ ಇಲ್ಲೊಂದು ಸ್ಪೆಸಿಫಿಕ್ ಹೆಲ್ತ್ ವಾರ್ನಿಂಗ್ ಇದೆ. ಮತ್ತು ಅದೆಲ್ಲವೂ ಒಂದೇ ಒಂದು ಪವರ್ಫುಲ್ ಎಮೋಷನ್ ಸುತ್ತ ಇದೆ. ಅದೇ ಕೋಪ. ಇದು ಸುಮ್ಮನೆ ಕೋಪ ಮಾಡ್ಕೋಬೇಡಿ ಅಂತ ಹೇಳೋದಲ್ಲ, ಇದು ನಿಮ್ಮ ದೇಹದ ಮೇಲೆ ನಿಜವಾದ ಪರಿಣಾಮ ಬೀರುತ್ತೆ. 17ನೇ ತಾರೀಖು
ಒಂದೇ ಒಂದು ಕ್ಷಣದ ಕೋಪ ನಿಮ್ಮ ಬ್ಲಡ್ ಪ್ರೆಷರನ್ನ 10 ಪಾಯಿಂಟ್ಸ್ ಹೆಚ್ಚಿಸ್ಬೋದು ಅಂತ ಈ ಮುನ್ಸೂಚನೆ ಹೇಳುತ್ತೆ. ನೋಡಿ, ನಮ್ಮ ಎಮೋಷನ್ಸ್ ಮತ್ತೆ ನಮ್ಮ ಹೆಲ್ತ್ ಎಷ್ಟು ಡೈರೆಕ್ಟಾಗಿ ಕನೆಕ್ಟ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಹಾಗಾದ್ರೆ ಹೆಲ್ದಿಯಾಗಿ ಬ್ಯಾಲೆನ್ಸ್ಡ್ ಆಗಿರೋಕೆ ಏನ್ ಮಾಡ್ಬೋದು? ಮುನ್ಸೂಚನೆ 5 ಸಿಂಪಲ್ ಆದ್ರೆ ಸೂಪರ್ ಎಫೆಕ್ಟಿವ್ ರೂಲ್ಸ್ ಹೇಳತ್ತೆ. 2 ಲೀಟರ್ ನೀರು, 7-8 ಗಂಟೆ ನಿದ್ದೆ, 30 ನಿಮಿಷ ಎಕ್ಸಸೈಸ್, ಪ್ರತಿ ಗಂಟೆಗೊಮ್ಮೆ 5 ನಿಮಿಷದ ಬ್ರೇಕ್ ಮತ್ತು ಡೀಪ್ ಬ್ರೀದಿಂಗ್ ಅಷ್ಟೇ. ಈ ಚಿಕ್ಕ ಬದಲಾವಣೆಗಳು ಕೇವಲ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯವನ್ನ 60% ಅಷ್ಟು ಇಂಪ್ರೂವ್ ಮಾಡಬಲ್ಲು. ಅಮೇಜಿಂಗ್ ಅಲ್ವಾ? ಇಲ್ಲಿವರೆಗೆ ನಾವು ಬಹಳಷ್ಟು ವಿಷಯಗಳನ್ನ ನೋಡಿದ್ವಿ. ಈಗ ಎಲ್ಲವನ್ನೂ ಒಟ್ಟುಗೂಡಿಸೋ ಸಮಯ. ಈ 4 ದಿನಗಳಲ್ಲಿ ಬರುವ ಅತ್ಯಂತ ದೊಡ್ಡ ಚಾಲೆಂಜ್ಗಳು ಮತ್ತು ಅವಕಾಶಗಳು ಯಾವುವು ಅಂತ ಫೈನಲ್ ಆಗಿ ಒಂದು ಸಲ ನೋಡೋಣ. ಹಾಗಾದ್ರೆ ಕೀ ಪಾಯಿಂಟ್ಸ್ ಏನು? ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಫೆಬ್ರವರಿ 16 ಇದು ನಿಮ್ಮ ತಾಳ್ಮೆಯ ಪರೀಕ್ಷೆ. 17ನೇ ತಾರೀಕು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಮತ್ತು 18ನೇ ತಾರೀಕು ನಿಮ್ಮ ಲೈಫ್ಗೆ ಒಂದು ವ್ಯಾಲ್ಯೂಯಬಲ್ ಕಾಂಟ್ಯಾಕ್ಟ್ ಸಿಗ್ಬೋದು. ಇಲ್ಲಿ ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. 2026ರ ಅಡಿಪಾಯ ಅಂದ್ರೆ ಏನ್ ಗೊತ್ತಾ? 17ನೇ ತಾರೀಕು ತೋಳೋ ಕೆಲವು ಧೈರ್ಯದ ನಿರ್ಧಾರಗಳು 2026ರವರೆಗಿನ ನಿಮ್ಮ ಯಶಸ್ಸಿಗೆ ಲಿಟ್ರಲಿ ಒಂದು ಫೌಂಡೇಶನ್ ಹಾಕ್ಬೋದು ಅಂತ. ಎಂಥ ಅದ್ಭುತವಾದ ಯೋಚನೆ ಅಲ್ವಾ? ಸೊ ನಾವು ನೋಡಿದ ಹಾಗೆ ಈ ಬರ್ತಾ ಇರೋ 4 ದಿನಗಳು ಮೇಷರಾಶಿಯವರಿಗೆ ಚಾಲೆಂಜ್ಗಳು ಮತ್ತು ಅವಕಾಶಗಳ ಒಂದು ಪವರ್ಫುಲ್ ಕಾಂಬಿನೇಷನ್. ಎಲ್ಲವೂ ನಿಂತಿರೋದು ಆ ಮಂಗಳನ ಎನರ್ಜಿಯನ್ನ ಹೇಗೆ ಬಳಸ್ಕೊಳ್ತೇವೆ ಅನ್ನೋದ್ರ ಮೇಲೆ. ಹಾಗಾದ್ರೆ ಅಸಲಿ ಪ್ರಶ್ನೆ ಏನಂದ್ರೆ, ಆ ಶಕ್ತಿಯನ್ನ ಯಾವ ಕಡೆಗೆ ತಿರುಗಿಸಲಾಗುತ್ತೆ? ಏನನ್ನಾದ್ರೂ ಕಟ್ಟೋಕೆ ಅದನ್ನ ಬಳಸ್ತೀವಾ ಅಥವಾ ಕೆಡವೋಕೆನಾ? ಚಾಯ್ಸ್ ಯಾವಾಗ್ಲೂ ನಮ್ದೇ.